ಹುಡುಗಿ ಭಾವನ್ಗೆ ಸ್ಕೂಲ್ ಹೆಸರು ತೆಗೆದ್ರೇ ಆಗಲ್ಲ. ನಾನು ಈ ವಿಷಯ ನಿನಗೆ ಗೊತ್ತಿದೆ ಅಂತ ಅಂದ್ಕೊಂಡೆ. ಐ ಆಮ್ ಸಾರಿ. ಇಡೀ ಊರಿಗೆ ಭಾವನಿಗೆ ಓದು ಬರಹ ಬರಲ್ಲ ಅನ್ನೋ ವಿಷಯ ಗೊತ್ತು. ಸ್ವಂತ ಹೆಂಡತಿಗೆ ಭಾವ ಯಾಕೆ ಈ ವಿಷಯ ಮುಚ್ಚಿಟ್ಟಿದ್ದಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಇದು ಎಳ್ನೀರು ಕುಡಿಯಮ್ಮ, ಸಂದಾಗಿರ್ತೈತೆ. ಬನ್ನಿ ಬನ್ನಿ ಹೇಳ್ತೀನಿ. ಅಣ್ಣ ಎಳ್ನೀರು ನೋಡಿ ಅಣ್ಣ, ಪೇಪರ್ ಗಂಜಿ ಹೊಡಿ. ನಿಮಗೆ ಪೈಪ್ ಬೇಕಾ? ಚೆನ್ನಾಗೈತಾ? ಯಾಕೆ ಒಂಥರ ಇದ್ದೀರಾ? ತಲೆನೋವ? ಇಲ್ಲ. ಹುಷಾರಾಗಿದ್ದೀರಾ ತಾನೇ? ಸರಿ, ಅಡ್ರೆಸ್ ಎಲ್ಲಿ ಬರುತ್ತೆ? ಇದಾ? ಹಾಂ, ನಂಗೆ ಸರಿಯಾಗಿ ಗೊತ್ತಿಲ್ಲ ಸರ್. ಗಂಧದ ಅಂಗಡಿ, ಕೂಡ್ ರಸ್ತೆ, ದೇವ್ರ ದೊಡ್ಡಿ. ನೀವು ದೇವ್ರ ದೊಡ್ಡಿಗೆ ಹೋಗ್ಬೇಕಾ? ಒಂದು ಕೆಲಸ ಮಾಡಿ ಸರ್, ಇಲ್ಲಿಂದ ಸೀದಾ ಹೋಗಿ ಅಲ್ಲೊಂದು ದೊಡ್ಡ ಆಲ್ಮರ ಸಿಗ್ತೈತೆ, ಅಲ್ಲಿ ಎಡಿಗೆ ತಿರ್ಕೊಂಬಿಟ್ಟು 1 ಕಿಲೋಮೀಟರ್ ಹೋದ್ರೆ ಅದೇ ದೇವ್ರ ದೊಡ್ಡಿ. ಥ್ಯಾಂಕ್ ಯು. ವೆಲ್ಕಮ್. ಹೋಗೋಣವಾ? ಹೋಗಮ್ಮ. ಎಷ್ಟಾಯ್ತು? 30. ಬರ್ಲಾ? ಅಕ್ಕ, ಈ ಕಿತ ನೀವು ಪ್ಲಾನ್ ಮಾಡಿರೋದು ಕರೆಕ್ಟಾಗಿ ಆಗ್ತೈತೆ ಅನಿಸ್ತೈತೆ. ಎಷ್ಟು ಸಂದಾಗ ಮಾಡಿದ್ರಿ ಅಕ್ಕ? ಮತ್ತೆ ಸುಮ್ಮನೆನಾ? ತಾನು ಪಾಠ ಮಾಡ್ತಿರುವಾಗ ಮಕ್ಕಳೇ ಸರಿಯಾಗಿ ಓದಲಿಲ್ಲ ಅಂದರೆ ಗದರಿಸಿ ಹೇಳ್ಕೊಡೋ ಟೀಚರ್ಗೆ ತನ್ನ ಗಂಡನೇ ಓದು ಬರಹ ಬರದೇ ಇರೋ ಗಾನ್ ಕೇಸ್ ಅಂತ ಗೊತ್ತಾದಾಗ ಟೀಚರ್ ಹನಿಮೂನಲ್ಲಿ ಎಂಜಾಯ್ ಮಾಡೋದಕ್ಕೆ ಸಾಧ್ಯನಾ? ನೋ ಚಾನ್ಸ್. ಈಗಾಗಲೇ ಸಣ್ಣದಾಗಿ ಬತ್ತಿ ಹತ್ಕೊಂಡಿರತ್ತೆ. ಹೂನಕ್ಕ, ಅದು ಅಂತಿಂತ ಬತ್ತಿ ಅಲ್ಲ, ಆನೆ ಪಟಾಕಿ ಬತ್ತಿನೇ. ಒಂದು ಕಿತ ಹೊಡಿತು ಅಂದರೆ ಇನ್ಯಾವತ್ತೂ ಒಂದಾಗಕ್ಕಿಲ್ಲ. ಸೊಸೆಮ್ಮ, ಏನು ಶಾರದಕ್ಕ? ಶಾಸ್ತ್ರಿಗಳು ಹೇಳ್ದಂಗೆ ಅಶೋಕನ ಜಾತಕದಾಗಿರೋ ದೋಷ ಹೋಗ್ಬೇಕಾದ್ರೆ ನೀವು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತಲ್ಲ, ಅದನ್ನೇ ಸಾಹೇಬರು ಕೇಳ್ತಿದ್ರು. ಹೇಳೋಗುಮ ಅಂತ ಬಂದೆ. ನೀವೇ ನೋಡ್ತಿದ್ದೀರಲ್ಲ,
ಇವತ್ತು ದೇವಸ್ಥಾನಕ್ಕೆ ಹೋಗೋದಕ್ಕೆ ಟೈಮ್ ಎಲ್ಲಿದೆ? ಬಾವ ಮತ್ತೆ ನಿಮ್ಮ ಸೊಸೆ ಹೊರಟಿದಾರಲ್ಲ, ನಾಳೆಯಿಂದ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿ. ಶಾರದಕ್ಕ, ನನ್ನ ಗಂಡನ ಬಗ್ಗೆ ನನಗೂ ಕಾಳಜಿ ಇದೆ. ಸರಿ ಸೊಸೆಮ್ಮ. ಅಕ್ಕ, ಈ ಮುದ್ಕಿಗೆ ನಾವು ಸಂದಾಗಿರೋದೇ ಇಷ್ಟ ಇಲ್ಲ ಅನಿಸ್ತೈತೆ. ಅಕ್ಕ, ದಿಟ್ಟವಾಗ್ಲೂ ನಾವು ನಾಳೆಯಿಂದ ದೇವಸ್ಥಾನಕ್ಕೆ ಹೋಯ್ತೀರಾ? ಲೇ ಚಂದ್ರಿ, ಈಗ ಹೇಗಿದ್ರು ನಾವು ಅನ್ಕೊಂಡಿದ್ದ ಕಾರ್ಯ ಆಯ್ತಲ್ಲೇ. ಅವರಿಬ್ರು ನಿಜವಾಗ್ಲೂ ದೂರ ಆಗ್ತಾರೆ ಅನ್ನೋದಾದ್ರೆ ಬರೀ ಒಂದು ವಾರ ಯಾಕೆ? ವರ್ಷವಿಡೀ ದೇವಸ್ಥಾನಕ್ಕೆ ಹೋಗೋದಕ್ಕೂ ನಾನು ಚಿಂತೆ ಮಾಡೋದಿಲ್ಲ. ಜಾನಕಿ ಅವ್ರು ಯಾಕೋ ಏನು ಮಾತಾಡ್ತಾನೆ ಇಲ್ವಲ್ಲ? ಹಾ, ಈ ಜಾಗದಾಗೆ ಅವ್ರಿಗೆ ಗಿಫ್ಟ್ ಕೊಟ್ರೆ ಹೊಸಿ ಸಮಾಧಾನ ಆಗಿ ಮಾತಾಡ್ಬೋದೇನೋ. ವಾ, ಅಲ್ಲಿ ನೋಡಿ ಏಟ್ ಚಂದಾಗೈತೆ. ಒಂದು 2 ನಿಮಿಷ ಇದ್ದು ನೋಡ್ಕೊಂಡು ಆಮೇಲೆ ಹೋಗಮ್ಮ, ಬನ್ನಿ. ಅಲ್ಲಿ ನೋಡಿ ಏಟ್ ಸ್ವಚ್ಛವಾಗೈತೆ. ಆಹಾ, ಏಟ್ ಸ್ವಚ್ಛವಾಗೈತೆ ಅಲ್ವಾ? ಐ, ಅಲ್ಲಿ ನೋಡಿ, ಅಲ್ಲೇನೋ ಜರಿ ಹರಿತಾರಂಗೈತೆ. ಹೋಗಮ್ಮ, ಬನ್ನಿ ಹೋಗಮ್ಮ, ಬನ್ನಿ. ಜನ ಯಾರು ಇಲ್ದಿರೋ ಜಾಗ, ಹಿಂಗೆ ನೀರಿನ ಜುಳು ಶಬ್ದ ಬರ್ತಿರೋ ಜಾಗ ಅಂದರೆ ನಮ್ಮ ಚಿಕ್ಕ ವಯಸ್ಸಿಂದ ಸ್ಯಾನೆ ತಿರುತಿ. ಯಾರಿಗೂ ಹೇಳ್ದೆ ಕೇಳ್ದೆ ಗಂಟೆ ಬಂದು ಕುತ್ಕೊಬಿಡ್ತಿದ್ದೆ. ಮನೆಗೆ ಎಪ್ತಿನೇ ಬರ್ತಿರ್ಲಿಲ್ಲ. ಈ ಪ್ರಕೃತಿ ತವ ಮಾತಾಡೋ ಸುಖ ಐತಲ್ಲ, ಒಂಥರ ಹೂವಂತ ಮಾತಾಡ್ದಂಗೆ ಮನ್ಸಾಗಿರೋದೆಲ್ಲ ಹೇಳ್ಕೊಬಿಡ್ತಿದ್ದೆ. ಎಲ್ಲ ಹೇಳ್ತಿದ್ರಾ? ಹ್ಞೂ, ಎಲ್ಲನೂ. ಹಾಗಿದ್ರೆ ಪ್ರಕೃತಿಗೆ ನಿಮ್ಗೆಲ್ಲ ಗುಟ್ಟುಗಳು ಗೊತ್ತಿರಬೇಕಲ್ವಾ? ಹ್ಞೂ ಹೌದು, ಸುಖ ದುಃಖ ಎಲ್ಲನೂ ಹೇಳ್ಕೊಂಬಿಡ್ತಿದ್ದೆ. ಯಾವುದನ್ನು ಮುಚ್ಚಿಡ್ತಿರ್ಲಿಲ್ವಾ? ಇಲ್ಲ. ಯಾಕೆ ಹಿಂಗೆ ಕೇಳ್ತಾ ಇದ್ದೀರಾ ಜಾನಕಿ ಅವರೇ? ಮತ್ತೆ ನನ್ನಿಂದ ಮಾತ್ರ ಯಾಕೆ ಮುಚ್ಚಿಟ್ರಿ? ಏನು ಹೇಳ್ತಿದ್ದೀರಾ? ನಿಜವಾಗ್ಲೂ ಗೊತ್ತಿಲ್ವಾ ಅಥವಾ ಈಗಲೂ ನಾಟಕ ಮಾಡ್ತಿದ್ದೀರಾ ರಾಮು ಅವರೇ? ನಂಗೆ ದಿಟ್ಟವಾಲು ನೀವು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಗೊತ್ತಾಯ್ತಾ ಇಲ್ಲ. ಒಬ್ಬೊಬ್ಬರೇ ಗಂಟೆಗಟ್ಟಲೆ ಮನೆ ಮಠ ಮರೆತು ಕೂತಿದ್ದೆ ಅಂತ ಅಂತಿದ್ರಲ್ಲ, ಸ್ಕೂಲನ್ನು ಮರ್ತು ಕೂತಿದ್ರಾ? ಹೇಳಿ, ನಿಮಗೆ ಓದಕ್ಕೆ ಬರೆಯೋಕ್ಕೆ ಬರಲ್ಲ ಅಂತ ಯಾಕೆ ನನ್ನ ಹತ್ರ ಹೇಳಿಲ್ಲ?
ಯಾಕೆ ಆ ವಿಷಯನ ಮುಚ್ಚಿಟ್ರಿ ರಾಮು ಅವರೇ? ಅಂದರೆ ನಿಮಗೆ ಗೊತ್ತಿರಲಿಲ್ವಾ? ಹೇಳ್ದೆ ಹೇಗೆ ಗೊತ್ತಾಗಕ್ಕೆ ಸಾಧ್ಯ? ಜಾನಕಿ ಅವರೇ, ನಿಮಗೆ ಆ ವಿಷಯ ಗೊತ್ತೈತೆ ಅಂದ್ಕೊಂಡಿದ್ದೆ. ಅದು ಹೇಗೆ ಅನ್ಕೋತೀರಾ? ನನಗೆ ಇವತ್ತಿನವರೆಗೂ ಗೊತ್ತೇ ಇರಲಿಲ್ಲ. ನಿಮ್ಮ ಮೇಲಿಟ್ಟಿದ್ದ ನಂಬಿಕೆಯಲ್ಲಿ ನಾನು ದಡ್ಡಿ ಆಗೋದೆ. ಅಯ್ಯೋ ಹಂಗೆ ಅನ್ಬೇಡಿ. ನೀವು ಡೈರಿ ಕೊಟ್ಟಾಗ್ಲೇ ನಿಮ್ಮ ತಾವು ಹೇಳ್ಬಿಡು ಅಂತ ಮಂಜ ಹೇಳ್ದ. ಆದರೆ ಆದರೆ ಹೇಳಕ್ಕೆ ನಂಗೆ ದಿಗ್ಲಾಯ್ತಿತ್ತು. ಯಾಕೆ? ನೀವೆಲ್ಲ ನಂಗೆ ಬಿಟ್ಬಿಡ್ತಿರೋ ಅಂತ. ಆಮ್ಯಾಕೆ ನೀವು ಡೈರಿ ಬಗ್ಗೆ ಏನೂ ಕೇಳಿಲ್ವಲ್ಲ, ಇಡೀ ಊರಿಗೆ ಗೊತ್ತಿರೋ ವಿಷಯ ನಿಮಗೂ ಗೊತ್ತೈತೆ ಅಂತ ಸುಮ್ಕಾಗ್ಬಿಟ್ಟೆ. ಎಲ್ಲ ನಂದೇ ತಪ್ಪು, ಕ್ಷಮಿಸ್ಬಿಡಿ. ಈ ಕ್ಷಮೆ ಕೇಳಿದ್ರೆ ಎಲ್ಲ ಸರಿ ಹೋಗುತ್ತಾ? ಊರಿಗೆ ಗೊತ್ತಿರೋ ವಿಷಯನ ನಿಮ್ಮ ಹೆಂಡತಿಯಿಂದ ಮುಚ್ಚಿಟ್ಟಿದ್ದೀರಾ ನೀವು. ಇನ್ಮೇಲೆ ಹೇಗೆ ನಂಬಲಿ ನಿಮ್ಮನ್ನ ನಾನು? ಅಯ್ಯೋ ಹಂಗನ್ಬೇಡಿ. ಸಾಕು ರಾಮವ್ರೆ, ಇನ್ನೇನು ಮಾತಾಡಬೇಡಿ. ನಾನು ನಿಮ್ಮ ಮೇಲೆ ಇಟ್ಟಿದ್ದ ನಂಬಿಕೆನ ನೀವಿವತ್ತು ಕಳ್ಕೊಂಡ್ಬಿಟ್ರಿ. ಯಾವುದೇ ರಿಲೇಷನ್ಶಿಪ್ ಆದರೂ ನಿಲ್ಲೋದು ನಂಬಿಕೆ ಮೇಲೆ. ನೀವಿವತ್ತು ಅದನ್ನ ಮುರಿದಿದ್ದೀರ. ಬೇಕು ಅಂತ ಪ್ಲೀಸ್ ಏನು ಮಾತಾಡಬೇಡಿ ಅಂತಂದೆ. ಅದು ಯಾವುದೋ ಹೋಮ್ ಸ್ಟೇ ಅಂದ್ರಲ್ಲ, ನಡೀರಿ ನಡೀರಿ. ಇನ್ನೂ ಮುಂದೆ ಹೋಗಬೇಕು ಅನ್ಸುತ್ತೆ. ಸರಿ ಬನ್ನಿ ಕೂತ್ಕೊಳ್ಳಿ.
ಸರ್ ನಮಸ್ಕಾರ. ಅದು ಇಲ್ಲಿ ರೂಮ್ ಬುಕ್ ಮಾಡಿದ್ವಿ. ರೂಮ್ ಬುಕ್ಕಾ? ಸಾರಿ ಸರ್, ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ರಿ. ಸಾರಿ ಸರ್, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಬೇಕು. ಇಲ್ಲಿ ರೂಮ್ ಇಲ್ವಾ ಉಳ್ಕೊಳ್ಳೋಕ್ಕೆ? ಸಾರಿ ಮೇಡಮ್, ಕನ್ಸ್ಟ್ರಕ್ಷನ್ನೇ ಮುಗಿದಿಲ್ಲ. ಇನ್ನೊಂದು 6 ತಿಂಗಳು ಬಿಟ್ಟರೆ ಒಳ್ಳೆ ಹೈ ಕ್ಲಾಸ್ ರೂಮೇ ಸಿಗುತ್ತೆ ಇಲ್ಲಿ. ಓಹ್, ಥ್ಯಾಂಕ್ ಯು ಸರ್. ಬೇಕಾದರೆ ನನ್ನ ಫ್ರೆಂಡ್ದೊಂದು ಹೋಮ್ ಸ್ಟೇ ಇದೆ, ಅಲ್ಲಿಗೆ ಹೋಗ್ತೀರಾ? ಹ್ಞೂ ಸರ್, ಹೋಯ್ತೀವಿ. ನೋ ಪ್ರಾಬ್ಲಮ್ ಸರ್, ಥ್ಯಾಂಕ್ ಯು. ಸರ್, ನೀವು ನಿಮ್ಮ ಫ್ರೆಂಡ್ಗೆ ಹೇಳಿ, ನಾವು ಅಲ್ಲಿಗೆ ಹೋಯ್ತೀವಿ. ಸರಿ, ನಾನು ಫೋನ್ ಮಾಡಿ ಹೇಳ್ತೀನಿ, ನೀವು ಸೀದಾ ಹೋಗ್ತಾ ಇರಿ, ಅವ್ರು ದಾರಿಯಲ್ಲಿ ಸಿಗ್ತಾರೆ ನಿಮಗೆ. ಹ್ಞೂ ಸರ್, ಸ್ಯಾನೆ ಥ್ಯಾಂಕ್ ಯು. ನೋ ಪ್ರಾಬ್ಲಮ್. ನೆಕ್ಸ್ಟು ವಿತ್ ಫ್ಯಾಮಿಲಿ ನಮ್ಮ ರೆಸಾರ್ಟ್ಗೆ ಬನ್ನಿ. ಹ್ಞೂ ಸರ್. ಜಾನಕಿ ಅವರೇ, ಜಾನಕಿ ಅವರೇ ನಿಂತ್ಕೊಳ್ಳಿ. ಜಾನಕಿ ಅವರೇ, ಜಾನಕಿ ಅವರೇ, ಜಾನಕಿ ಅವರೇ, ಎಲ್ಲಿ ಹೋಗಿದ್ದೀರಾ? ಜಾನಕಿ ಅವರೇ, ಗಾಡಿಲಿ ಹೋಗ್ಕೊಂಡು ನಿಂತ್ಕೊಳ್ಳಿ. ಜಾನಕಿ ಅವರೇ, ಜಾನಕಿ ಅವರೇ, ಜಾನಕಿ ಅವರೇ, ಜಾನಕಿ ಅವರೇ, ಜಾನಕಿ ಅವರೇ, ನಿಂತ್ಕೊಳ್ಳಿ ಎಂದೆ. ಅಲ್ಲ, ನನ್ನ ಮೇಲಿರೋ ಕೋಪಕ್ಕೆ ನೀವಿಂಗೆ ನಡ್ಕೊ ಹೋದ್ರೆ ಹೆಂಗೆ? ಇನ್ನೇನು ಮಾಡಬೇಕು ಅಂತ ಹೇಳ್ತೀರಾ? ನೀವು ಬುಕ್ ಮಾಡಿರೋ ಹೋಟ್ಲಲ್ಲಿ ಹೋಗಿರಣ್ವಾ? ಅಲ್ಲ, ಅದು ನಾನು ಬುಕ್ ಮಾಡಿದ್ದಲ್ಲ. ಅಟ್ಲೀಸ್ಟ್ ಹೋಟೆಲ್ ಬುಕ್ ಮಾಡಕ್ಕೆ ಹೇಳ್ದಾಗಾದರೂ ನೀವು ಹೇಳ್ಬೋದಿತ್ತಲ್ವಾ? ಎಲ್ಲ ಮುಚ್ಚಿಟ್ರೆ ಹೀಗೆ ಬೀದಿಲಿ ಬಂದು ನಿಲ್ಬೇಕಾಗತ್ತೆ. ಹೊಸಿ ಅರ್ಥ ಮಾಡಿ. ಓಹೋಹೋ, ಇಲ್ಲಿ ನೋಡ್ರ ಯಾರೊಬ್ಬ ಗಿಂತ ಇದ್ದಾನೆ ಇಲ್ಲಿ. ಎಲ್ಲಿಂದ ತಳ್ಕೊಂಬಂದೋ ಏನೋ. ರಾಮೋರೆ, ಬನ್ನಿ ಬನ್ನಿ. ಸಖತ್ತಾಗವಳೆ ಮಗ. ಹ್ಞೂ ಮಗ, ಸಖತ್ತಾಗವಳೆ. ಬನ್ನಿ ರಾಮೋರೆ. ಮಗ, ಇವತ್ತು ಯಾಕೋ ಟೈಮ್ ಸಹ ಇಲ್ಲ. ರಾಮೋರೆ, ಎಲ್ಲದಕ್ಕೂ ಸುಮ್ಮನೆ ಕೋಪ ಮಾಡಿಕೊಂಡ್ರೆ ಆಗಲ್ಲ. ಇಂಥ ಜಾಗಕ್ಕೆ ಬಂದಾಗ ಇಂಥದ್ದೆಲ್ಲ ಆಗೇ ಆಗುತ್ತೆ. ಬುಕ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕಿತ್ತು.